ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಗೊಬ್ಬರಗಳಲ್ಲೇ ಅತಿ ಹೆಚ್ಚು ಸಾರಜನಕ ಪೋಷಕಾಂಶವನ್ನು ಹೊಂದಿರುವಂತಹ ಗೊಬ್ಬರ ಅಂತಂದರೆ ಅದು ಯೂರಿಯಾ. ಯೂರಿಯಾ ಗೊಬ್ಬರದಲ್ಲಿ ಬರೋಬ್ಬರಿ 46% ಸಾರಜನಕ ಇರುತ್ತೆ. ಯೂರಿಯಾ ಗೊಬ್ಬರವನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಯೂರಿಯೇಸ್ ಅನ್ನುವಂತಹ ಜೈವಿಕ ವಸ್ತುವನ್ನು ಬಿಡುಗಡೆ ಮಾಡ್ತವೆ. ಈ ಯೂರಿಯೇಸ್ ಅನ್ನುವಂತಹ ಜೈವಿಕ ವಸ್ತು ಮಣ್ಣಿಗೆ ಹಾಕಿದ ಯೂರಿಯಾ ಗೊಬ್ಬರವನ್ನು ಕರಗಿಸಿ ಯೂರಿಯಾವನ್ನು ಅಮೋನಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಕ್ರಿಯೆ ಆಗಲು ಸಾಮಾನ್ಯವಾಗಿ 2-3 ದಿನಗಳು ಬೇಕಾಗ್ತವೆ. ಮಣ್ಣಿನಲ್ಲಿ ಹೆಚ್ಚು ತೇವಾಂಶವಿದ್ದರೆ ಮತ್ತು ಹೆಚ್ಚು ಬಿಸಿಯಾಗಿದ್ದರೆ, ಮಣ್ಣಿನಲ್ಲಿ ಹೆಚ್ಚು ಸಾವಯವ ವಸ್ತು ಇದ್ದರೆ ಈ ಕ್ರಿಯೆ ಬೇಗನೆ ಆಗುತ್ತೆ. ಈ ಅಮೋನಿಯಂ ಕಾರ್ಬೋನೇಟ್ ಬೇಗನೆ ಅಮೋನಿಯಂ ರೂಪವನ್ನು ತಾಳುತ್ತೆ. ನೀವು ಹಾಕಿದ ಯೂರಿಯಾ ಗೊಬ್ಬರ ನೆಲದ ಮೇಲೆ ಹಾಗೆಯೇ ಇದ್ದರೆ ಈ ಯೂರಿಯಾ ಅಮೋನಿಯಂ ಆಗಿ ರೂಪಾಂತರಗೊಂಡ ನಂತರ ಸೂರ್ಯನ ಬಿಸಿಲಿಗೆ ಅಮೋನಿಯಾ ಅನಿಲವಾಗಿ ನಷ್ಟವಾಗುತ್ತೆ. ಒಂದು ವೇಳೆ ಮಣ್ಣಿನ ರಸಸಾರ ಹೆಚ್ಚಾಗಿದ್ದು ಉಷ್ಣ ವಾತಾವರಣವಿದ್ದು ಯೂರಿಯಾ ಗೊಬ್ಬರವನ್ನು ಹಾಕಿದ ಮೇಲೆ ಸರಿಯಾಗಿ ಮಣ್ಣು ಮುಚ್ಚದಿದ್ದರೆ ನೀವು ಹಾಕಿದಂತಹ ಯೂರಿಯಾ ಗೊಬ್ಬರದಲ್ಲಿ 30-50% ನಷ್ಟವಾಗ್ಬಿಡುತ್ತೆ. ಈ ಯೂರಿಯಾ ಅಮೋನಿಯಂ ಆಗಿ ರೂಪಾಂತರವಾಗಿ ನಂತರ ನೈಟ್ರೇಟ್ ಆಗಿ ರೂಪಾಂತರಗೊಂಡಾಗ ಈ ನೈಟ್ರೇಟ್ ರೂಪದ ಯೂರಿಯಾ ನೀರಿನಲ್ಲಿ ವೇಗವಾಗಿ ಕರಗಿ ಬೇರಿನ ಜಾಗಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಳೆ ಬಂದರೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ನೀರು ಹಾಯಿಸಿದ್ರೆ ಯೂರಿಯಾ ಗೊಬ್ಬರದ ನೈಟ್ರೇಟ್ ಅಂಶ ಅಂತರ್ಜಲಕ್ಕೆ ಹೋಗ್ಬಿಟ್ಟು ನೀರನ್ನು ಕಲುಷಿತಗೊಳಿಸುತ್ತೆ. ಒಂದು ವೇಳೆ ನಿಂತ ನೀರಿಗೆ ಯೂರಿಯಾ ಏನಾದರೂ ಹಾಕಿದ್ರೆ ಅಥವಾ ಯೂರಿಯಾ ಹಾಕಿದ ಮೇಲೆ ಏನಾದರೂ ಹೊಲದಲ್ಲಿ ನೀರು ನಿಂತ್ಕೊಂಡ್ರೆ ಆಗ ಡಿನೈಟ್ರಿಫಿಕೇಶನ್ ಪ್ರಕ್ರಿಯೆಯಾಗಿ ಯೂರಿಯಾದ ನೈಟ್ರೇಟ್ ಅಂಶ ನೈಟ್ರೋಜನ್ ಅನಿಲವಾಗಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಹೀಗಾಗಿ ಯೂರಿಯಾ ನಷ್ಟವಾಗ್ಬಿಡುತ್ತೆ. ಯೂರಿಯಾ ಹಾಕಿದ ಮೇಲೆ ಮಳೆ ನೀರು ಹೊಲದಲ್ಲಿ ಹರಿದು ಬಂದರೆ ಮಳೆ ನೀರಿನ ಜೊತೆ ಯೂರಿಯಾ ಅಂಶ ಕೆರೆಗಳಿಗೆ ಸೇರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಯೂರಿಯಾ ಗೊಬ್ಬರವನ್ನು ಹಾಕದಿದ್ದರೆ ನೀವು ಹಾಕಿದಂತಹ ಯೂರಿಯಾ 10-30% ಮಾತ್ರ ಬೆಳೆಗಳಿಗೆ ಸಿಗುತ್ತೆ. ಉಳಿದ 70-90% ಗಾಳಿಯಲ್ಲಿ ಆವಿಯಾಗುತ್ತೆ. ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಡಿನೈಟ್ರಿಫಿಕೇಶನ್ ಆಗಿ ನಷ್ಟವಾಗುತ್ತೆ. ಉತ್ತಮ ರೀತಿಯಲ್ಲಿ ಯೂರಿಯಾ ಗೊಬ್ಬರ ಹಾಕಿದರೆ 80% ಯೂರಿಯಾ ಬೆಳೆಗಳಿಗೆ ಸಿಗುತ್ತೆ. ಸರಿಯಾದ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನು ಬಳಸುವಂತಹ ಮಾರ್ಗಗಳು ಯಾವಪ್ಪ ಅಂತಂದರೆ, ಯೂರಿಯಾ ಗೊಬ್ಬರವನ್ನು ಹಾಕಿದ ಮೇಲೆ ಮಣ್ಣನ್ನು ಮುಚ್ಚಬೇಕು, ಅಂದರೆ ಮಣ್ಣಿನ ಒಳಗೆ ಸೇರಿಸಬೇಕು. ಮಣ್ಣಿನ ರಸಸಾರ 7ಕ್ಕಿಂತ ಹೆಚ್ಚಾಗಿದ್ದರೆ ಮಣ್ಣಿನ ರಸಸಾರ ಸರಿಪಡಿಸಿಬಿಟ್ಟು ನಂತರ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಹೊಲದಲ್ಲಿ ನೀರು ನಿಂತಾಗ ಯೂರಿಯಾವನ್ನು ಹಾಕಬಾರ್ದು. ಯೂರಿಯಾ ಹಾಕಿದ ನಂತರ ಅತಿ ಹೆಚ್ಚು ನೀರನ್ನು ಹಾಯಿಸಬಾರ್ದು. ಮಳೆ ಬರುವ ಮುನ್ನ ಯೂರಿಯಾ ಗೊಬ್ಬರವನ್ನು ಹಾಕಬಾರ್ದು. ಹೆಚ್ಚು ಬಿಸಿಲಿದ್ದಾಗ, ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿದ್ದಾಗ ಯೂರಿಯಾ ಗೊಬ್ಬರವನ್ನು ಹಾಕಬಾರ್ದು. ಸಸ್ಯದ ಬೇರಿನ ಪ್ರದೇಶಕ್ಕೆ ತಲುಪುವಂತೆ ಯೂರಿಯಾ ಗೊಬ್ಬರವನ್ನು ಹಾಕಬೇಕು. ಈ ರೀತಿಯಲ್ಲಿ ಸರಿಯಾಗಿ ಯೂರಿಯಾ ಗೊಬ್ಬರವನ್ನು ಬಳಸಿದರೆ ಮಾತ್ರ 80-90% ಯೂರಿಯಾ ಗೊಬ್ಬರ ಬೆಳೆಗಳಿಗೆ ಸಿಗುತ್ತೆ. ಇಲ್ಲಾಂತಂದರೆ ಕೇವಲ 10-30% ಮಾತ್ರ ಬೆಳೆಗಳಿಗೆ ಸಿಕ್ಕು ಉಳಿದ 70-90% ಯೂರಿಯಾ ಗೊಬ್ಬರ ವಾತಾವರಣದಲ್ಲೇ ನಷ್ಟವಾಗ್ಬಿಡುತ್ತೆ. ಇದೇ ತರಹದ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.